ನಾಳೆ ಬೆಳಿಗ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಇರಾನ್ನ ಮುಗಿಸಿದೀವಿ, ಮುಗಿದೋಗಿದೆ ಇರಾನ್ ಕತೆ. ಇದು ಇದೆಲ್ಲ ಜಲಸಂಧಿ ಓಪನ್ ಮಾಡೋದು ಎಲ್ಲ ನಮ್ದು ವಾರದ ಭಾಗ ಅಲ್ಲ. ನಾವು ಅದನ್ನು ಬಗ್ಗಬಡಿಬೇಕಾಗಿತ್ತು. ಇರಾನ್ನ ಮುಗಿಸಿದೀವಿ ಅಂತ. ಇರಾನ್ ಮುಗಿದಿದೆಯಾ? ಇಲ್ಲ. ಇರಾನ್ ಮುಗಿದಿದೆಯಾ? ಆ ಕ್ಷಿಪಣಿಗಳಿಗೆ ಟ್ರಂಪ್ದು ವ್ಯಂಗ್ಯ ಮಾಡಿ ಅಪಹಾಸ್ಯ ಮಾಡಿ ಆ ಫೋಟೋಗಳನ್ನ ಅಂಟಿಸಿ ಕ್ಷಿಪಣಿಗಳನ್ನ ಬಿಡ್ತಾ ಇದ್ದಾರೆ ಅವರು. ಹೌದು. ಆ ಲೆವೆಲ್ಗೆ ಇರಾನ್ ಮುಂದುವರೆದಿದೆ. ಸೊ ಯಾಕೆ 5 ದಿನಗಳ ಟೈಮ್ ಕೊಟ್ಟಿದ್ದಾರೆ ಟ್ರಂಪ್? ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈಗ ಯಾವ ರೀತಿ ಇದು ಯುದ್ಧ ಮಾರ್ಪಾಡಾಗ್ತಾ ಇದೆ ಅಂತಂದರೆ ಆ ಕೊಲ್ಲಿ ರಾಷ್ಟ್ರಗಳಲ್ಲಿ ರೀಜನಲ್ ವಾರ್ ಆಗೋ ಲೆವೆಲ್ಗೆ ಹೋಗ್ತಾ ಇದೆ. ಯಾಕಂದರೆ ಕೊಲ್ಲಿ ರಾಷ್ಟ್ರಗಳು ಈಗ ತಮ್ಮ ಆರ್ಥಿಕ ನೆಲೆಗಟ್ಟಿನ ಮೇಲೇ ಇರಾನ್ ದಾಳಿ ಮಾಡ್ತಾ ಇರೋದ್ರಿಂದ ಅಮೆರಿಕ ಅಧ್ಯಕ್ಷರ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಹಾಕ್ತಾ ಇದೆ. ಮತ್ತು ಇದು ಮತ್ತೊಂದು ಕೊಲ್ಲಿ ರಾಷ್ಟ್ರಗಳ ನಡುವಿನ ದೊಡ್ಡ ಕದನವಾಗಿ ಮಾರ್ಪಟ್ಟರೆ ಇನ್ನು ತೈಲ ಸಂಕಷ್ಟ ಅಂದರೆ ತೈಲನೇ ಇಲ್ಲದೆ ಇರೋಂಗಾಗುತ್ತೆ. ನಾವು ಒಂದು 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 ದಶಕದ ಹಿಂದೆ ಹೋಗಬೇಕಾಗತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಒಂದು 5 ದಿನ ಟೈಮ್ ಕೊಟ್ಟು ಮಾತುಕತೆಯ ಮೂಲಕ ಏನಾದರೂ ಸಾಧ್ಯ ಆಗುತ್ತಾ ಅನ್ನೋದನ್ನ ನೋಡೋದಕ್ಕೆ ಒಂದು 5 ದಿನದ ಟೈಮ್ ಅಮೆರಿಕ ಅಧ್ಯಕ್ಷರು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ.